ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ಒಂದು ಬ್ಯುಸಿ ವ್ಲಾಗನ್ನು ನೋಡೋಣ. ಮೊದಲಿಗೆ ಸಿಂಪಲ್ ಆಗಿ ತಯಾರಿ ಮಾಡ್ಬೋದಾದಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಅಂತ ಹೇಳೋಣ. ಅದು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೀನಿ. ಒಂದು ಪ್ರೆಷರ್ ಕುಕ್ಕರ್ ಸ್ಟವ್ ಮೇಲೆ ಇಟ್ಟಿದ್ದೀನಿ. 2 ಸ್ಪೂನಷ್ಟು ಎಣ್ಣೆ, 2 ಸ್ಪೂನಷ್ಟು ತುಪ್ಪ ಸೇರಿಸ್ಕೊಂಡಿದ್ದೀನಿ. ಖಾರಕ್ಕೆ 2 ಒಣಮೆಣಸಿನ್ಕಾಯಿ, 2 ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ಳೋಣ. ಇದೊಂದು ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು. ಮನೇಲಿ ಕೆಲವೊಮ್ಮೆ ದಿನಸಿಗಳೆಲ್ಲ ಕಮ್ಮಿ ಉಳಿದೋಗಿರುತ್ತೆ. ಎಲ್ಲ ಥರದ ಬೇಳೆಗಳು, ಕಾಳುಗಳು ಸ್ವಲ್ಪ ಉಳಿದಿರುತ್ತಲ್ವ, ಅದೆಲ್ಲ ಸೇರಿಸಿ, ಹಾಗೆಯೇ ತರಕಾರಿಗಳು ಸ್ವಲ್ಪ ಉಳಿದಿರುತ್ತಲ್ಲ, ಎಲ್ಲ ಉಳಿದಿರೋಂಥದ್ದೆಲ್ಲ ಸೇರಿಸಿ ಒಂದು ರೆಸಿಪಿ ಮಾಡುವಂಥದ್ದು. ಇದು 1 ಪಾಟ್ ಮೀಲ್ ಅಂತ ಹೇಳ್ಬೋದು. ಇಲ್ಲಿ 1-2 ಪೀಸಷ್ಟು ಚಕ್ಕೆ, 1-2 ಪಲಾವ್ ಎಲೆ ಹಾಕಿದ್ದೀನಿ. ಹಾಗೆಯೇ ಈರುಳ್ಳಿ 2 ಸೇರಿಸಿದ್ದೀನಿ. ಈರುಳ್ಳಿ ಸ್ವಲ್ಪ ಒಮ್ಮಣ್ಣ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಈ ರೆಸಿಪಿನ ಹೆಚ್ಚಾಗಿ ನಮ್ಮ ಸೋದರತ್ತೆ ಮಾಡ್ತಾಯಿದ್ರು. ಅಂದರೆ ನಾವೆಲ್ಲ ಚಿಕ್ಕವರಿದ್ದಾಗ ಮನೆಯಲ್ಲಿ ಯಾವ ರೇಷನ್ ಇರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡಿ ಒಂದು ರೆಸಿಪಿ ಮಾಡಿ ನಮಗೆಲ್ಲ ಮಕ್ಕಳಿಗೆಲ್ಲ ಬಡಿಸೋರು. ಸಮ್ಮರ್ ಹಾಲಿಡೇಸ್ ಬಂದರೆ ನಾವೆಲ್ಲ ನಮ್ಮ ಸೋದರತ್ತೆ ಮನೆಗೆ ಹೋಗ್ಬಿಡ್ತಾ ಇದ್ವಿ ಚಿಕ್ಕವರಿದ್ದಾಗ. ಅವಾಗ ಏನೇ ರೆಸಿಪಿ ಮಾಡಿದ್ರು ತುಂಬ ಇಷ್ಟಪಟ್ಟು ತಿಂತಾಯಿದ್ವಿ. ಆಗಿನ ಕಾಲ ಆಗಿರ್ತಾಯಿತ್ತು ಅಲ್ವಾ. ಈಗ ಎಲ್ಲ ಬೇಳೆಗಳನ್ನು ಸ್ವಲ್ಪ ತೊಗೊಂಡಿದ್ದೀನಿ. ಹೆಸರುಬೇಳೆ, ತೊಗರಿಬೇಳೆ, ಕಡಲೆಬೇಳೆ, ಹಾಗೆಯೇ ಕಡಲೆಕಾಯಿ ಬೀಜ ಎಲ್ಲನೂ ಒಂದು ಚಿಕ್ಕ ಲೋಟದಲ್ಲಿ ಹಾಕ್ಕೊಳ್ಳೋಣ. ಹಾಗೆಯೇ 2 ಗ್ಲಾಸಷ್ಟು ರೈಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ತರಕಾರಿಗಳು ಅಂದರೆ 1 ಆಲೂಗಡ್ಡೆ, 1 ಕ್ಯಾರೆಟ್ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕೆ ಬಟಾಣಿ, ಬೀನ್ಸ್ ಯಾವ ತರಕಾರಿ ಉಳಿದಿದೆಯೋ ಅದನ್ನು ಸಹ ನೀವು ಸೇರಿಸ್ಕೋಬೋದು. 1-2 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಹಾಗೂ ಕ್ಯಾರೆಟನ್ನು ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಈ ತರಕಾರಿಗಳನ್ನೆಲ್ಲ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ. ಇದೊಂದು ಹೆಲ್ತಿ ಪ್ರೋಟೀನ್ ರಿಚ್ ರೆಸಿಪಿ ಅಂತ ಹೇಳ್ಬೋದು. ಯಾಕಂದರೆ ಇದರಲ್ಲಿ ಎಲ್ಲ ಥರದ ಕಾಳುಗಳು, ಬೇಳೆಗಳು ಮತ್ತು ತರಕಾರಿಗಳನ್ನು ಸೇರಿಸಿ ಮಾಡ್ಬೋದಲ್ವಾ. ಹಾಗಾಗಿ ಈ ರೆಸಿಪಿನ ಮಕ್ಕಳಿಗೆ ಕೊಟ್ಟರೆ ತುಂಬಾ ಹೆಲ್ತಿ, ಹಾಗೆಯೇ ನಾವು ಕೂಡ ತಿನ್ಬೋದು. ಈ ರೆಸಿಪಿಲಿ ಯಾವುದೇ ಥರದ ಹೆಚ್ಚಾಗಿ ಮಸಾಲೆಗಳನ್ನು ಹಾಕುವಂಥ ಅವಶ್ಯಕತೆ ಇಲ್ಲ. ಅಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಆಗಲಿ, ಗರಂ ಮಸಾಲ ಇವುಗಳನ್ನು ಯಾವುದೇ ರೀತಿಯಾಗಿ ನಾನು ಬಳಕೆ ಮಾಡ್ತಿಲ್ಲ. ತುಂಬ ಸಿಂಪಲಾಗಿ ಬೇಗನೆ ಮಾಡ್ಬೋದು. ಈಗ ಟೊಮೆಟೊ 1-2 ತೊಗೊಂಡಿದ್ನಲ್ವಾ, ಅದನ್ನು ಸಹ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿದ್ಮೇಲೆ ತುಂಬ ಹೊತ್ತು ಹೆಚ್ಚಾಗಿ ಫ್ರೈ ಮಾಡೋಂಥದ್ದು ಬೇಡ. ಜಸ್ಟ್ ಇದು ಹಾಕಿದ ತಕ್ಷಣ ಇದಕ್ಕೆ ನೀರನ್ನು ಸೇರಿಸ್ಕೊಂಡ್ಬಿಡ್ಬೇಕು. ಏಕೆಂದರೆ ಆ ಟೊಮೆಟೊದು ಕಲರ್ ಎಲ್ಲ ರೈಸ್ಗೆ ಇಳಿಯುವಂಥದ್ದು ಬೇಡ. ಇಲ್ಲಿ ತೊಗೊಂಡಿರುವಂಥ ಬೇಳೆಗಳು, ಹಾಗೆಯೇ ಕಡಲೆಕಾಯಿ ಬೀಜ ಇವೆಲ್ಲ ಸೇರಿ 1 ಪ್ರಮಾಣದಷ್ಟು ಇದೆ. 2 ಪ್ರಮಾಣ ಅಕ್ಕಿ, 1 ಪ್ರಮಾಣ ಈ ಮಿಕ್ಸೆಡ್ ದಾಲ್ಗಳನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಹೆಚ್ಚು ಅಥವಾ ಕಮ್ಮಿ ಕೂಡ ಮಾಡ್ಕೋಬೋದು. ಇಷ್ಟೇ ಹಾಕಬೇಕು ಅಂತ ಏನಿಲ್ಲ. ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ್ಳೋಣ. ಬೇಗನೆ ಬೇಯುತ್ತೆ ತರಕಾರಿಗಳೆಲ್ಲ. ಈಗ ಇದಕ್ಕೆ ನೀರಿನ ಪ್ರಮಾಣ ಸೇರಿಸ್ಕೊಳ್ಳೋಣ. ಟೋಟಲ್ ಆಗಿ 3 ಗ್ಲಾಸಷ್ಟು ಆಗಿದೆಯಲ್ವಾ, ಇದಕ್ಕೆ 6 ಗ್ಲಾಸಷ್ಟು ನೀರನ್ನು ಸೇರಿಸ್ಕೋಬೋದು. ಸ್ವಲ್ಪ ಬಿಸಿಬೇಳೆ ಬಾತ್ ಥರ ಆಗಿಬಿಡುತ್ತೆ. ಇಲ್ಲ ನಮಗೆ ಉದ್ರಾಗಿ ಪಲಾವ್ ಥರ ಅಥವಾ ಚಿತ್ರಾನ್ನ ಥರ ಬೇಕು ಅಂತ ಹೇಳಿದ್ರೆ 1/2 ಗ್ಲಾಸಷ್ಟು ನೀರನ್ನು ಕಮ್ಮಿ ಹಾಕ್ಕೋಬೋದು. ನಾನಿಲ್ಲಿ ಟೋಟಲ್ ಆಗಿ 5.25 ಗ್ಲಾಸಷ್ಟು ಹಾಕಿದ್ದೀನಿ. 5 ಗ್ಲಾಸ್ ಮೇಲೆ ಒಂದು ಸ್ವಲ್ಪ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಇದೊಂದು ಬ್ಯುಸಿ ವ್ಲಾಗ್ ಅಂತ ಹೇಳ್ಬೋದು. ಕಾರ್ಪೆಂಟರ್ಸ್ ಬರ್ತಾ ಇದ್ದಾರೆ ಮನೆಗೆ. ಸ್ವಲ್ಪ ಕಾರ್ಪೆಂಟರ್ ಕೆಲಸ, ವುಡ್ ಕೆಲಸ ಮಾಡಿಸ್ಬೇಕಾಗಿದೆ. ಆದ್ದರಿಂದ ಬೇಗ ದಿಢೀರಂತ ಈ ರೆಸಿಪಿಯನ್ನು ಮಾಡ್ತಾ ಇದ್ದೀನಿ. ನೀರು ಒಂದು ಬಾಯ್ಲಿಗೆ ಬಂದಮೇಲೆ ತೊಳೆದಿಟ್ಕೊಂಡಿದ್ವಲ್ವಾ ರೈಸ್ ಮತ್ತು ದಾಲ್ ಈಗ ಸೇರಿಸ್ಕೊಳ್ಳೋಣ. ಇದು ಮಕ್ಕಳ ಲಂಚ್ ಬಾಕ್ಸ್ಗೆ ಮಾಡಿಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಹಾಗೆಯೇ ಹಸ್ಬೆಂಡ್ಸ್ ಲಂಚ್ ಬಾಕ್ಸ್ಗೂ ಕೂಡ ಇದು ಪ್ಯಾಕ್ ಮಾಡಿ ಕೊಡ್ಬೋದು. ತುಂಬಾ ಈಸಿಯಾಗಿ ಬೇಗನೆ ದಿಢೀರಂತ ಮಾಡ್ಕೋಬೋದು ಈ ರೆಸಿಪಿಯನ್ನು. ಇದಕ್ಕೆ ಕೊನೆಯದಾಗಿ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಳೋಣ. 1-2-3 ಸ್ಪೂನಷ್ಟು. ಇದೇ ಥರನೇ ನಾವು ಅಕ್ಕಿ ಉಸ್ಲಿಯನ್ನು ಮಾಡ್ತೀವಿ. ಇದೇ ಸ್ಟೈಲ್ನಲ್ಲಿ ಅಕ್ಕಿಯಿಂದ ಮಾಡಿದಂಥ ಉಪ್ಪಿಟ್ಟು, ಅದನ್ನು ಕೂಡ ಇದೇ ಥರನೇ ಇರುತ್ತೆ. ಆದರೆ ಅದಕ್ಕೆ ಬೇಳೆಗಳನ್ನು ಹಾಕೋದಿಲ್ಲ. ಅದು ಇನ್ನೊಂದು ದಿನ ನಿಮಗೆ ಮಾಡಿ ತೋರಿಸ್ತೀನಿ. ಅದನ್ನು ತುಂಬಾ ಸಿಂಪಲಾಗಿ ಇನ್ನೂ ಬೇಗ ಮಾಡ್ಕೋಬೋದು. ಇವಾಗ ತೆಂಗಿನಕಾಯಿ ತುರಿ ಎಲ್ಲ ಸೇರಿಸಿದ್ಮೇಲೆ ಇದೆಲ್ಲ ಒಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನು ಕವರ್ ಮಾಡ್ಕೊಳ್ಳೋಣ. ಕೇವಲ 1 ವಿಸಿಲ್ ಬಂದರೆ ಸಾಕು, ನಮಗೆ ದಾಲ್ ರೈಸ್ ರೆಡಿ ಆಗುತ್ತೆ.
ಸೊ ಮಧ್ಯಾಹ್ನದ ಊಟಕ್ಕೆ ಸ್ವಲ್ಪ ಮೊಳಕೆ ಹುಳಿಕಾಳು ಸಾರು ಇದೆ. ನಿನ್ನೆ ಮಾಡಿದಂಥ ಮೊಳಕೆ ಹುಳಿಕಾಳು ಸಾರು ಇದು ಉಳಿದಿತ್ತು. ಇದೇ ಇವತ್ತು ಮಧ್ಯಾಹ್ನಕ್ಕೆ ಅಡ್ಜಸ್ಟ್ ಆಗುತ್ತೆ. ಮಸಾಲೆ ಹಾಕಿ ಮಾಡಿದಂಥ ಇದು ಮೊಳಕೆ ಹುಳಿಕಾಳು ಸಾರು. ರಾತ್ರಿ ಮಾಡಿದ್ದೆ. ಬಿಸಿ ಬಿಸಿ ರಾಗಿ ಮುದ್ದೆ ಮೊಳಕೆ ಹುಳಿಕಾಳು ಸಾರು ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಉಳಿದಿದೆ. ಇವತ್ತು ಮಧ್ಯಾಹ್ನಕ್ಕೆ ಇದು ಕರೆಕ್ಟಾಗಿ ಅಡ್ಜಸ್ಟ್ ಆಗುತ್ತೆ. ಹಾಗೆಯೇ ಇದ್ರ ಜೊತೆಗೆ ರಸಮ್ ಕೂಡ ಮಾಡಿದ್ದೆ ರಾತ್ರಿ. ಸೊ ಇವತ್ತು ಮಧ್ಯಾಹ್ನ ಅಡುಗೆ ಮಾಡೋವಂಥ ನೆಸೆಸಿಟಿ ಇಲ್ಲ. ರಸಮ್ ಮತ್ತು ಸಾಂಬಾರು ಇದೇ ಅಡ್ಜಸ್ಟ್ ಆಗುತ್ತೆ. ನಮ್ಮ ಪ್ರೀತಮ್ಗೆ ಬೆಳಗ್ಗೆನೇ ಸ್ಕೂಲ್ಗೆ ಕಳಿಸಿದ್ದೀನಿ. ಅವನಿಗೆ ಮಿಲೆಟ್ಸಲ್ಲಿ ಮಾಡಿದಂಥ ಮೊಸರನ್ನ ಅವ್ನು ತುಂಬ ದಿನದಿಂದ ಕೇಳ್ತಾ ಇದ್ದ, ಮಿಲೆಟ್ಸಲ್ಲಿ ಮೊಸರನ್ನ ಮಾಡಿಕೊಡಮ್ಮ ಅಂತ. ಸೊ ಇವತ್ತು ಮಾಡಿದ್ದೆ ನೋಡಿ. ಸಾಮೆ ರೈಸಲ್ಲಿ ಮೊಸರನ್ನ ಮಾಡಿದ್ದೀನಿ. ಇದರ ರೆಸಿಪಿ ನಮ್ಮ ಚಾನಲ್ನಲ್ಲಿ ಈಗಾಗಲೇ ಇದೆ. ಸ್ವಲ್ಪ ತೆಳುವಾಗಿ ಮಾಡಿಕೊಟ್ಟಿದ್ದೀನಿ. ಹಾಲು ಹಾಗೆಯೇ ಮೊಸರನ್ನ ಕಡಿದ್ಬಿಟ್ಟು ಮಜ್ಜಿಗೆ ಥರ ಮಾಡಿ ಮಿಕ್ಸ್ ಮಾಡಿ ಹಾಕಿದ್ದೀನಿ. ಏಕೆಂದರೆ ಮಧ್ಯಾಹ್ನ ಊಟದ ಟೈಮ್ ಅಷ್ಟೊತ್ತಿಗೆ ಗಟ್ಟಿ ಆಗಿಬಿಡುತ್ತಲ್ವ, ಹಾಗಾಗಿ ತೆಳುಗೆ ಮಾಡಿದ್ದೀನಿ. ಇದೊಂದು ಸ್ವಲ್ಪ ಉಳಿದಿದೆ ನನಗೆ ಅಂತ ಇಟ್ಕೊಂಡಿದ್ದೀನಿ. ಸೊ ಮಧ್ಯಾಹ್ನಕ್ಕಿದು. ಈಗ ಇನ್ನೇನು ಕಾರ್ಪೆಂಟರ್ಸ್ ಬಂದುಬಿಡ್ತಾರೆ. ಅವ್ರು ಬಂದರೆ ಆ ಮೆಟೀರಿಯಲ್ಸ್ ಇಲ್ಲ, ಇದಿಲ್ಲ, ಅದಿಲ್ಲ, ಅದು ತಂದ್ಕೊಡಿ ಇದು ತಂದ್ಕೊಡಿ ಅಂತಲೇ ಇರ್ತಾರೆ. ಆಮೇಲೆ ಒಂದೊಂದು ನಿಮಿಷಕ್ಕೂ ಕರಿತಾನೆ ಇರ್ತಾರೆ. ಮೇಡಮ್ ನೋಡಿ ಇದು ಕರೆಕ್ಟಾಗಿದೆಯಾ, ಇದೇಗೆ ಅದೇಗೆ ಅಂತ ಕೇಳ್ತಾ ಇರ್ತಾರೆ. ಸೊ ಹಾಗಾಗಿ ಅವ್ರು ಬಂದರೆ ಅವ್ರ ಎದುರುಗಡೆನೇ ಕೂತ್ಕೊಂಡ್ಬಿಡ್ಬೇಕು. ನಾವು ಬೇರೆ ಏನು ಕೆಲಸ ಮಾಡ್ಕೊಳಕ್ಕಾಗೋದಿಲ್ಲ. ಕಾರ್ಪೆಂಟರ್ಸ್ ಈಗಾಗಲೇ ಬಂದಾಯಿತು. ನಮ್ಮ ಮನೇಲಿ ಒಂದು ಬ್ರಾಸಲ್ಲಿ ತೊಗೊಂಡಿರುವಂಥ ಗಣಪತಿ ಇದೆ. ನಿಮ್ಗೆಲ್ಲರಿಗೂ ಗೊತ್ತು, ನೀವು ನೋಡಿದ್ದೀರಾ. ಇದು ಹೋದ ವರ್ಷ ಗಣೇಶ ಹಬ್ಬಕ್ಕೆ ತಂದಿದಂಥ ಬ್ರಾಸ್ ಗಣಪತಿ. ಇದು ಒಂದು ಶೆಲ್ಫ್ ಥರ ಇತ್ತು, ಅದ್ರ ಮೇಲೇ ಇಟ್ಟಿದ್ದೀವಿ. ಇದು ತುಂಬ ವೆಯ್ಟ್ ಇದೆ, 20 kgs ತನಕ ಇದೆ. ಈ ಶೆಲ್ಫ್ ಯಾಕೋ ಸ್ವಲ್ಪ ಗಣೇಶ ವೆಯ್ಟ್ಗೆ ಜಾಸ್ತಿಯಾಗಿ ಶೇಕ್ ಆಗ್ತಾ ಇದೆ. ಈಗ ಮುಟ್ಟಿದ್ರೆ ಎಲ್ಲಿ ಬಿದೋಗುತ್ತೋ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಆ ಶೆಲ್ಫ್ನ ತೆಗೆದುಬಿಟ್ಟು ಗಣೇಶ ಪ್ಲೇಸ್ ಮಾಡೋದಕ್ಕೆ ಒಂದು ಟೇಬಲ್ ಸ್ವಲ್ಪ ಗಟ್ಟಿಯಾಗೆ ವುಡ್ಡಲ್ಲಿ ಮಾಡಿಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ಈ ಶೆಲ್ಫ್ ಏನಿದೆ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಅದರಲ್ಲಿ ಏನೇನೋ ಸ್ವಲ್ಪ ಚಿಕ್ಕ ಚಿಕ್ಕ ಡಾಲ್ಸ್ ಎಲ್ಲ ಇಟ್ಟಿದೆ. ಬೇಗನೆ ಧೂಳು ತುಂಬ್ಕೊಂಡ್ಬಿಡತ್ತೆ, ಕ್ಲೀನ್ ಮಾಡೋದಕ್ಕೆ ಕಷ್ಟ. ಹಾಗಾಗಿ ಆ ಶೆಲ್ಫೇ ಬೇಡ ಅಂತ ತೆಗೆದುಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಅದರಲ್ಲಿರುವಂಥ ಚಿಕ್ಕ ಚಿಕ್ಕ ಡಾಲ್ಸ್ ಏನಿದೆ ಅದನ್ನೆಲ್ಲ ಶೋಕೇಸ್ನಲ್ಲಿ ಎತ್ತಿಟ್ಬಿಡ್ತೀನಿ. ಹಾಗಾಗಿ ಇವಾಗ ಆ ಶೆಲ್ಫಲ್ಲಿ ಏನೇನಿದೆ ಅದೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಪೂಜೆ ಮಾಡೋವಂಥ ಡ್ಯೂಟಿ ನಮ್ಮ ಹಸ್ಬೆಂಡ್ಗೆ. ಅವರೇ ಪೂಜೆ ಮಾಡ್ತಾ ಇದ್ದಾರೆ. ಹೂವೆಲ್ಲ ನೆನ್ನೆ ಇಟ್ಟಿದ್ದೆಲ್ಲ ತೆಗೆದು ಚೇಂಜ್ ಮಾಡ್ತಾ ಇದ್ದಾರೆ. ಹೊಸದಾಗಿ ಇವತ್ತು ನಮ್ಮ ಪಾಟ್ನಲ್ಲಿ ಗಿಡದಲ್ಲಿ ಏನೇನು ಹೂ ಇತ್ತೋ ಅದೆಲ್ಲ ಅವರೇ ಕಿತ್ಕೊಂಡ್ಬಂದು ಎಲ್ಲ ಅವರೇ ಜೋಡಿಸ್ತಾ ಇದ್ದಾರೆ. ಸೊ ಇವತ್ತು ಪೂಜೆ ಮಾಡುವಂಥ ಕೆಲಸ ನಮ್ಮ ಹಸ್ಬೆಂಡ್ಗೆ. ಈಗ ಟೇಬಲ್ ಯಾವ ಹೈಟಿಗೆ ಬೇಕು, ಯಾವ ಥರ ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅಂದರೆ ನಾನು ಕೇಳ್ತಿರೋಂಥ ಡಿಸೈನ್ಗೆ 2 ಡೋರ್ಸ್ ಬರುತ್ತೆ ನೋಡಿ, ಈ ಥರ ಬರುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ. ಈ ಟೇಬಲ್ಗೆ ಯಾವ ಥರ ಡೋರ್ಸ್ ಬಂದಿದೆಯೋ ಆ ಥರ ಡೋರ್ಸ್ ಬೇಕು. ಆಮೇಲೆ 2 ಡ್ರಾಯರ್ಸ್ ಕೂಡ ಬೇಕು. ಈ ಪ್ಲೇಸ್ಗೆ ಎಷ್ಟು ಅಡ್ಜಸ್ಟ್ ಆಗುತ್ತೋ ಆ ಥರ ಮಾಡಿ ಅಂತ ನಾನು ಅವ್ರಿಗೆ ಕೇಳ್ತಾ ಇದ್ದೀನಿ. ನಮ್ಮ ಹಸ್ಬೆಂಡ್ ಸ್ವಲ್ಪ ಹೈಟ್ ಆಗಿರಲಿ ಟೇಬಲ್, ಏಕೆಂದರೆ ಅಲ್ಲಿ ಗಣೇಶ ಇಡ್ತಾ ಇದ್ದೀವಿ. ಪಕ್ಕದಲ್ಲೇ ಸ್ಟೇರ್ಸ್ ಇದೆ ಅಲ್ವಾ, ಓಡಾಡಬೇಕಾದ್ರೆ ಗಣೇಶಕ್ಕೆ ಟಚ್ ಆಗುತ್ತೆ. ಆದ್ದರಿಂದ ಹೈಟ್ ಆಗಿರಲಿ ಸ್ವಲ್ಪ ಟೇಬಲ್ ಅಂತ ಹೇಳ್ತಾ ಇದ್ದಾರೆ. ತುಂಬ ಹೈಟ್ ಬೇಡ, ತುಂಬ ಡೌನ್ ಆಗು ಬೇಡ, ಮೀಡಿಯಮ್ ಆಗಿ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ನೋಡಿ ನಾನು ಕೇಳಿದಂಥ ಹೈಟ್ ಅಂದರೆ ಆ ಸ್ಟೆಪ್ಗೆ ಓಡಾಡುವಾಗ ಗಣೇಶಗೆ ಟಚ್ ಆಗಬಾರ್ದು. ಅಂದರೆ ಇವಾಗ ಆ ಟೇಬಲ್ ಮೇಲೆ ಒಂದು ಗಣೇಶ ಇಟ್ಟಿರ್ತೀವಿ ಸದ್ಯಕ್ಕೆ. ನೆಕ್ಸ್ಟ್ ಇನ್ನೇನಾದರೂ ಬ್ರಾಸ್ ಐಟಮ್ಸ್ ತೊಗೊಂಡಾಗ ಅಲ್ಲೇ ಇಡಬೇಕಾಗುತ್ತಲ್ವ. ಹಾಗಾಗಿ ಅದಕ್ಕೆ ಟಚ್ ಆಗದಿರೋ ರೀತಿಯಲ್ಲಿ ಹೈಟ್ ನೋಡಿಕೊಂಡು ಮಾಡಿ ಅಂತ ಅವ್ರಿಗೆ ಗೈಡ್ ಮಾಡ್ತಾ ಇದ್ದೀನಿ. ಅಂದರೆ ಈ ಕಾರ್ಪೆಂಟರ್ಸು ನಮ್ಮ ಅಡುಗೆ ಮನೆ ಕಿಚನ್ಗೆಲ್ಲ ಇವರೇನೆ ವರ್ಕ್ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕಿಚನಲ್ಲಿರುವಂಥ ವುಡ್ ವರ್ಕ್ಸ್, ಕಬೋರ್ಡ್ಸ್, ಡ್ರಾಯರ್ಸ್ ಎಲ್ಲ ಮಾಡಿಸಿ ಸುಮಾರು 1.5 ವರ್ಷದ ಮೇಲೆ ಆಗಿದೆ. ಅಂದರೆ ಲಾಸ್ಟ್ ಇಯರ್ ಜಾನ್ವರಿಗೆ ನಾನು ಮಾಡಿಸಿದ್ದು. ಅಂದರೆ ಇವಾಗ ಆಗಸ್ಟ್ ಮಂತ್ ಆಗಿದೆ ಅಲ್ವಾ, 1.5 ವರ್ಷ ತನಕ ಆಗಿಬಿಟ್ಟಿದೆ. ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಬಂದಿಲ್ಲ. ತುಂಬ ಚೆನ್ನಾಗಿ ಮಾಡ್ತಾರೆ ಇವರು. ನೋಡಿ, 2 ಥರ ಸ್ಕೆಚ್ ಹಾಕಿ ಕೊಟ್ಟಿದ್ದಾರೆ. ಇದರಲ್ಲಿ ಇವಾಗ ಯಾವ್ದು ಬೇಕೋ ನಾನೀಗ ಸೆಲೆಕ್ಷನ್ ಮಾಡಬೇಕು. ಈಗ ಬ್ರೇಕ್ಫಾಸ್ಟ್
ನೋಡಿ ಒಂದು ಅರ್ಧದಷ್ಟು ಖಾಲಿ ಆಗಿದೆ. ನಮ್ಮ ಹಸ್ಬೆಂಡ್ ಬ್ರೇಕ್ಫಾಸ್ಟ್ ಮಾಡಿದಾಯಿತು. ನಮ್ಮ ವೈಭವ್, ಚರಣ್ ಇವರೆಲ್ಲ ಬ್ರೇಕ್ಫಾಸ್ಟ್ ಮಾಡಿ ಕಾಲೇಜ್ಗೆ ಹೋದರು. ನಮ್ಮ ಪ್ರೀತಮ್ ಒಬ್ಬನಿಗೆ ಈ ದಾಲ್ ರೈಸ್ ಮಿಸ್ ಆಯಿತು. ಅಂದರೆ ಅವನು ಬೆಳಗ್ಗೆನೇ 8 ಗಂಟೆಗೆಲ್ಲ ಹೋಗ್ಬಿಡ್ತಾನಲ್ವ, ಅವನಿಗೆ ಮಿಲೆಟ್ಸ್ ಮೊಸರನ್ನ ಮಾಡಿದ್ದೆ. ಸೊ ಮಧ್ಯಾಹ್ನಕ್ಕೆ ಇಡ್ತೀನಿ, ಅವ್ನು ಬಂದು ಮಧ್ಯಾಹ್ನ ಊಟ ಮಾಡ್ತಾನೆ. ಈ ದಾಲ್ ರೈಸ್ಗೆ ಮುಖ್ಯವಾಗಿ ತುಪ್ಪ ಹಾಕ್ಕೊಂಡು ತಿನ್ನಬೇಕು, ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಸ್ವಲ್ಪ ಮೊಸರು ಬಜ್ಜಿಯನ್ನು ಇಟ್ಕೊಂಡಿದ್ದೀನಿ ನಾನು. ನೋಡಿ, ನಮ್ಮ ದಾಲ್ ರೈಸ್ ಹೆಲ್ತಿಯಾಗಿ ಪ್ರೋಟೀನ್ ರಿಚ್ ಅಂತ ಹೇಳ್ಬೋದು, ರೆಡಿಯಾಗಿದೆ. ತುಂಬಾ ಈಸಿಯಾಗಿ ಫಟಾಫಟ್ ಅಂತ ಮಾಡ್ಬೋದು. ಮನೆಯಲ್ಲಿ ಉಳಿದಿರುವಂಥ ಕಾಳುಗಳು, ಬೇಳೆಗಳು, ತರಕಾರಿಗಳನ್ನು ಹಾಕಿ ಮಾಡ್ಬೋದು. ಒಮ್ಮೆ ನೀವು ಖಂಡಿತವಾಗಿಯೂ ಟ್ರೈ ಮಾಡಿ. ಹೊರಗಡೆ ಕಾರ್ಪೆಂಟರ್ ಕೆಲಸ ನಡೀತಾ ಇದೆ, ಒಳಗಡೆ ಬೇರೆ ಇನ್ನೊಂದು ಥರ ಕೆಲಸ ನಡೀತಿದೆ. ಅದೇನು ಅಂತೀರಾ? ನೋಡಿ, ಇವೆಲ್ಲ ಫ್ಯಾನ್ಸಿ ಡ್ರೆಸ್ ಬಟ್ಟೆಗಳು. ನಿಮಗೆಲ್ಲ ಗೊತ್ತಿದೆ ಅಲ್ವಾ, ನಂದು ಇನ್ನೊಂದು ಬಿಸ್ನೆಸ್ ಇದೆ, ಫ್ಯಾನ್ಸಿ ಡ್ರೆಸ್ ಬಿಸ್ನೆಸ್. ಇದು ಸ್ಟಾರ್ಟ್ ಮಾಡಿ ನಾನು ಸುಮಾರು ಒಂದು 16 ವರ್ಷದ ಮೇಲೆ ಆಗಿದೆ. ತುಂಬ ಇಷ್ಟಪಟ್ಟು ಶುರು ಮಾಡಿದಂಥ ಬಿಸ್ನೆಸ್ ಇದು. ಹಾಗಾಗಿ ಇವತ್ತಿಗೂ ನಾನು ಈ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ. ಲಾಸ್ಟ್ 2 ಇಯರ್ಸಿಂದ ಯಾವುದೇ ಥರದ ₹1 ಬಿಸ್ನೆಸ್ ಇರಲಿಲ್ಲ. ನಿಮಗೆ ಗೊತ್ತು, ಕರೋನಾ ಇದ್ದಿದ್ದ ಕಾರಣ ತುಂಬ ಸಿಚುವೇಶನ್ ಕೆಟ್ಟದಾಗಿತ್ತು ಎಲ್ಲರಿಗೂ. ನಮಗೂ ಅಷ್ಟೇ, ಸ್ಕೂಲ್ಸು ಓಪನೇ ಆಗಿಲ್ಲ ಅಂದರೆ ಮಕ್ಕಳು ಡ್ರೆಸ್ ತೊಗೊಂಡೋಗಿ ಪಾಪ ಎಲ್ಲಿಗೆ ಹಾಕ್ಕೊತಾರೆ ಅಲ್ವಾ. ಹಾಗಾಗಿ ಸ್ವಲ್ಪನೂ ಬಿಸ್ನೆಸ್ ಇರಲಿಲ್ಲ. ಈ ವರ್ಷ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಹಾಗಾಗಿ ಸ್ವಲ್ಪ ಬಿಸ್ನೆಸ್ ನಮಗೂ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಈ ಸಲ ಎಲ್ಲ ಹಬ್ಬಗಳು ಒಂದೇ ತಿಂಗಳಲ್ಲೇ ಬಂದಿದೆ. ಅಂದರೆ ಈ ಆಗಸ್ಟ್ 15, ಕೃಷ್ಣ ಜನ್ಮಾಷ್ಟಮಿ, ಈ ಗೌರಿ ಗಣೇಶ ಹಬ್ಬ ಎಲ್ಲ ಒಂದೊಂದು ವಾರ ಡಿಫ್ರೆನ್ಸಲ್ಲೇ ಬಂದ್ಬಿಟ್ಟಿದೆ. ಇದೆಲ್ಲ ನೋಡಿ, ಮೊನ್ನೆ ಆಗಸ್ಟ್ 15ಗೆ ಇಂಡಿಪೆಂಡೆನ್ಸ್ ಡೇಗೆ ಸೆಲೆಬ್ರೇಷನ್ಸ್ಗೆ ತೊಗೊಂಡೋಗಿರ್ತಾರಲ್ವ ಮಕ್ಕಳು ಡ್ರೆಸ್ಗಳು. ಇವು ಡ್ರೆಸ್ಗಳು ಈಗ ಮೊನ್ನೆ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಡ್ರೆಸ್ಗಳಿಗೆಲ್ಲ ಕೊಟ್ಟಿದೆ. ತುಂಬ ಡರ್ಟಿ ಆಗಿರುವಂಥ ಬಟ್ಟೆಗಳನ್ನು ವಾಷಿಂಗ್ಗೆ ಕಳಿಸಿದ್ದೀನಿ. ಕೆಲವು ಡ್ರೆಸ್ಗಳನ್ನು ಅವರೇ ವಾಶ್ ಮಾಡಿ ಕೊಡುವಾಗ ಇನ್ನು ಕೆಲವರು ಹಾಗೇ ಕೊಟ್ಬಿಟ್ಟಿದ್ರು. ಸೊ ವಾಶ್ ಮಾಡೋವಂಥ ಬಟ್ಟೆಗಳು ಅವೆಲ್ಲ ಸಪ್ರೇಟಾಗಿ ಇಡ್ತಾಯಿದ್ದೀವಿ. ವಾಶ್ ಆಗದೇ ಇರೋವಂಥದ್ದು ಎಲ್ಲ ಸಪ್ರೇಟ್ ಮಾಡಿ ಇಡ್ತಾಯಿದ್ದೀವಿ. ನೋಡಿ, ಫುಲ್ ಎಲ್ಲ ಶೋಕೇಸ್ ಎಲ್ಲ ಕೆದರ್ಕೊಂಡ್ಬಿಟ್ಟಿದ್ದೀವಿ. ಅದೆಲ್ಲ ಇವಾಗ ಕ್ಲೀನ್ ಮಾಡಿ ಅಚ್ಚುಕಟ್ಟು ಮಾಡಬೇಕು. ಇನ್ನೇನು ಇವಾಗ ಕೃಷ್ಣ ಜನ್ಮಾಷ್ಟಮಿ ಸ್ಟಾರ್ಟ್ ಆಗುತ್ತೆ 2-3 ದಿನಕ್ಕೆ. ಆ ಡ್ರೆಸ್ಗಳನ್ನೆಲ್ಲ ಹೊರಗೆ ತೆಗಿಬೇಕು. ಇಂಡಿಪೆಂಡೆನ್ಸ್ ಡೇ ಡ್ರೆಸ್ಗಳನ್ನೆಲ್ಲ ಒಳಗಿಟ್ಟು ಕೃಷ್ಣ ಜನ್ಮಾಷ್ಟಮಿದು ರಾಧಾಕೃಷ್ಣ ಡ್ರೆಸ್ಗಳೆಲ್ಲ ಈಗ ಹೊರಗೆ ಬರುತ್ತೆ. ಸೊ ಹೀಗೇ ಬ್ಯುಸಿ ಆಗಿಬಿಟ್ಟಿದೆ ನನಗೆ. ಕಾರ್ಪೆಂಟರ್ಸ್ಗೆ ವುಡ್ ಕೆಲಸ ಮಾಡೋಕ್ಕೆ ಹೇಳಿ ಸುಮಾರು 1 ತಿಂಗಳಾಯಿತು. ಅವರು ಬೇರೆ ಕಡೆ ಮಾಡ್ತಾಯಿದ್ರು. ಸೊ ಹಾಗಾಗಿ ನಮ್ಮ ಮನೆಗೆ ಬರೋದಕ್ಕೆ ಲೇಟ್ ಆಯಿತು. ಇವಾಗ ಈ ಕಡೆ ಬಿಸ್ನೆಸ್ ನಡೀತಿದೆ, ಈ ಕಡೆ ಕಾರ್ಪೆಂಟರ್ ಕೆಲಸ, ಒಟ್ಟೊಟ್ಟಿಗೆ ಎರಡನ್ನೂ ನೋಡ್ಕೊಳಕ್ಕಾಗಲ್ಲ. ಮೊದಲೇ ನಂಗೆ ಸ್ವಲ್ಪ ಹುಷಾರಿಲ್ಲ ಅಂತ ಹೇಳಿದ್ದೆ. ನಮ್ಮ ಮಕ್ಳು ಇದ್ಕೊಂಡು, ಅಮ್ಮ ಕಾರ್ಪೆಂಟರ್ಸ್ ಯಾವಾಗ ಬರ್ತಾರೋ ಅವಾಗ ಮಾಡಿಸ್ಕೊಂಬಿಡು, ಇವಾಗ ಕೆಲಸದವ್ರು ಸಿಗೋದೇ ತುಂಬ ಕಷ್ಟ ಆಗಿಬಿಟ್ಟಿದೆ, ಡಿಮ್ಯಾಂಡ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅವ್ರು ಬಂದಾಗ ಮಾಡಿಸ್ಕೊಂಬಿಡು, ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ನಮ್ಮ ಮಗ ಹೇಳ್ದ. ಹಾಗಾಗಿ ಕಾರ್ಪೆಂಟರ್ಸ್ಗೆ ಬರೋಕ್ಕೆ ಹೇಳಿದೆ. ಅವರೊಂದು 2 ದಿನ ಮಾಡಿದ್ರು ಕೆಲಸ ಅಷ್ಟೇ. ಈಗ ಜ್ಯುವೆಲ್ಸ್ ಎಲ್ಲ ಸಪ್ರೇಟ್ ಮಾಡಬೇಕು, ಡ್ರೆಸ್ ಎಲ್ಲ ಸಪ್ರೇಟ್ ಮಾಡಬೇಕು. ಸೊ ಈ ಕೆಲಸ ಹೆಲ್ಪ್ ಮಾಡೋಕ್ಕೆ ನಮ್ಮ ಸಿಸ್ಟರ್ ಬಂದಿದ್ದಾರೆ. ಇದು ನಮ್ಮ ತೋಟದ ಮನೆಯದು ಬಾಳೆಹಣ್ಣು. ನೋಡಿದ್ರಲ್ವ, ನಮ್ಮ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ. ಇದು ಸ್ವಲ್ಪನೇ ಹಣ್ಣಾಗ್ತಾ ಬರ್ತಾ ಇದೆ. ಯಾವುದೇ ರೀತಿಯಾದ ನಾವು ಕೆಮಿಕಲ್ಸ್ ಆಗಲಿ ಯಾವುದೇ ಪುಡಿಯನ್ನು ಬಳಸದೆ ನ್ಯಾಚುರಲ್ ಆಗಿ ಹಣ್ಣು ಮಾಡ್ತೀವಿ. ಸುಮ್ಮನೆ ಜಸ್ಟ್ ಬಾಳೆಗೊನೆನ ಈ ರೀತಿಯಾಗಿ ನೇತಾಕ್ಬಿಡ್ತೀವಿ. ಒಂದು 2-3 ದಿನಕ್ಕೆ ಹಣ್ಣಾಗ್ಬಿಡುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಈಗ ಟ್ರಯಲ್ ನೋಡೋದಕ್ಕೆ ಅಂತ ಒಂದು ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದಾರೆ. ನೋಡಿ ಮೇಡಮ್, ಇದು ಕರೆಕ್ಟ್ ಆಗಿದೆಯಾ ಸೈಜು? ಇವಾಗ ಇದು ಓಕೆ ಅಂದರೆ ಇದನ್ನೀಗ ಕಂಟಿನ್ಯೂ ಮಾಡ್ತೀವಿ ಅಂತ ಒಂದು ಸತಿ ಬಾಕ್ಸ್ ಫ್ರೇಮ್ ಇರಿದೆ, ಅದನ್ನು ಮಾಡಿ ಆ ಪ್ಲೇಸ್ಗೆ ಇಟ್ಟು ಚೆಕ್ ಮಾಡ್ತಾ ಇದ್ದಾರೆ. ಅಂದರೆ ಹೈಟ್ ಎಲ್ಲ ಹೇಗಿದೆ, ಕರೆಕ್ಟಾಗಿದೆ ಅಂತ ಒಮ್ಮೆ ನೋಡಬೇಕಲ್ವಾ. ಆಮೇಲೆ ಆ ಪ್ಲೇಸ್ ಕರೆಕ್ಟಾಗಿ ಅದು ಕೂರುತ್ತಾ ಪ್ರತಿಯೊಂದನ್ನು ಚೆಕ್ ಮಾಡ್ತಿದ್ದಾರೆ. ಈಗ ನಾನು ಓಕೆ ಅಂತ ಹೇಳಿದ್ರೆ ನೆಕ್ಸ್ಟ್ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಈಗ ಬಾಕ್ಸ್ ಏನೋ ರೆಡಿ ಆಯಿತು, ಫ್ರೇಮ್. ಈಗ ಅಂದರೆ ಇವಾಗ ಇದಕ್ಕೆ ಬುಷ್ ಅಂತ ಹೇಳ್ತೀವಲ್ಲ, ಲೆಗ್ಸ್, ಅದು ಕೂಡ ಹಾಕಿಸ್ತಾ ಇದ್ದೀನಿ. ಸ್ವಲ್ಪ ಇನ್ನೂ ಹೈಟ್ ಬರುತ್ತಿದ್ದು. ಅಷ್ಟರಲ್ಲೇ ಒಂದು ಪಾರ್ಸಲ್ ಕೂಡ ಬಂದ್ಬಿಡ್ತು. ಸೊ ಎಲ್ಲ ಅನ್ಎಕ್ಸ್ಪೆಕ್ಟೆಡ್, ಎಲ್ಲ ಒಂದೇ ದಿವಸನೇ ನಡೀತಾ ಇದೆ ಕೆಲಸಗಳು. ನೋಡಿ, ಒಂದು ಪಾರ್ಸಲ್ ಬಂತು. ಇದೇನು ಅಂತ ಇನ್ನು ಓಪನ್ ಮಾಡಿಲ್ಲ. ಓಪನ್ ಮಾಡಿದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಪಾರ್ಸಲ್ ಕೂಡ ಬಂತು. ಈ ಕಡೆ ಕಾರ್ಪೆಂಟರ್ ಕೆಲಸದಲ್ಲಿ ಏನು ನಡೀತಿದೆ ಅಂತ ಹೇಳಿದ್ರೆ, ವುಡ್ಗೆ 2 ಕಡೆ ನಾನು
ಈ ವೈಟ್ ಅಕ್ರಿಲಿಕ್ ಶೀಟ್ ಅಂತ ಏನು ಹೇಳ್ತೀವಿ ಅದನ್ನು ಹಾಕಿಸ್ತಾ ಇದ್ದೀನಿ. ಮೊದಲೆಲ್ಲ ಹೊರಗಡೆ ಅಕ್ರಿಲಿಕ್ ಶೀಟ್ ಹಾಕಿಸ್ತಾ ಇದ್ವಿ, ಒಳಗೆಲ್ಲ ಪೇಂಟ್ ಮಾಡಿಸ್ತಾ ಇದ್ವಿ. ಸೊ ಪೇಂಟಿಂಗ್ ಮತ್ತೆ ಮಾಡಿಸೋದಕ್ಕೆ ಎಕ್ಸ್ಟ್ರಾ ಖರ್ಚಾಗುತ್ತೆ. ಆ ಪೇಂಟರ್ಸ್ ಬೇರೆ ಮತ್ತೆ ಅವ್ರನ್ನ ಕರ್ಕೊಂಬರ್ಬೇಕು, ಅದೆಲ್ಲ ಡಬಲ್ ಕೆಲಸ ಬೇಡ ಅಂಥೇಳಿ ಈ ಅಕ್ರಿಲಿಕ್ ಶೀಟ್ ಇಂದೆ ಅದನ್ನೇ ಎಕ್ಸ್ಟ್ರಾ ಇನ್ನೊಂದು 2 ಎಕ್ಸ್ಟ್ರಾ ತರಿಸ್ಬಿಟ್ಟು ಒಳಗೆಲ್ಲ ಅದನ್ನೇ ಹಾಕೋದಕ್ಕೆ ಹೇಳ್ಬಿಟ್ಟಿದ್ದೀನಿ. ಸೊ ಇಲ್ಲಿ ಪೇಂಟಿಂಗ್ ಕೆಲಸ ನಡೆಯಲ್ಲ ವುಡ್ಗೆ. ಎರಡೂ ಕಡೆ ಔಟರ್ ಮತ್ತು ಇನ್ನರ್ ಎರಡೂ ಕಡೆಗೂ ಈ ವೈಟ್ ಅಕ್ರಿಲಿಕ್ ಶೀಟೇ ಬರುತ್ತೆ. ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಫುಲ್ ವೈಟಲ್ಲಿ ಬರುತ್ತೆ ಬಾಕ್ಸ್ ನಮಗೆ. ಸೊ ಇದು ಫ್ರೆಂಡ್ಸ್ ಇವತ್ತಿನ ನನ್ನ ಬ್ಯುಸಿ ವ್ಲಾಗ್. ಸೊ ಹೀಗೆ ಕಂಟಿನ್ಯೂ ಆಗುತ್ತೆ ಸಂಜೆವರೆಗೂ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ವುಡ್ ವರ್ಕ್ ಹೇಗೆ ಬಂತು ಮತ್ತು ನಾಳೆ ಹೇಗೆ ನಾನು ಇನ್ನೊಂದು ಕೆಲಸದಲ್ಲಿ ಬ್ಯುಸಿ ಆಗ್ತೀನಿ ಅಂತ ನೋಡೋಣ. ಸೊ ಮತ್ತೆ ಭೇಟಿ ಆಗೋಣ ನಮ್ಮ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಫ್ರೆಂಡ್ಸ್.